ಮೊಟ್ಟೆ ಇದು ನಮ್ಮ ದಿನನಿತ್ಯದ ಆಹಾರಾಂಶದಲ್ಲಿ ಪ್ರಮುಖ ಅಂಶವೂ ಕೂಡ ಒಂದು. ಮೊಟ್ಟೆ ಇದು ನಮ್ಮ ದಿನನಿತ್ಯದ ಸಮತೋಲನ ಆಹಾರದ ಪ್ರಮುಖ ಭಾಗವಾಗಿದೆ. ಮೊಟ್ಟೆಯ ಮೂಲಕ ನಾವು ಸಾಕಷ್ಟು ಪ್ರೋಟೀನನ್ನು ಮತ್ತು ಸಾಕಷ್ಟು ಪೋಷಕಾಂಶಗಳನ್ನು ಪಡೆದುಕೊಳ್ಳಬಹುದು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ಇವತ್ತು ನಿಮ್ಮೊಂದಿಗೆ ಮೊಟ್ಟೆಗಳ ಕುರಿತಾದ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಮೊಟ್ಟೆಯಲ್ಲಿ ಸುಮಾರು 77%ನಷ್ಟು ಕ್ಯಾಲರಿಯನ್ನು, 6%ನಷ್ಟು ಪ್ರೋಟೀನನ್ನು, 5%ನಷ್ಟು ಒಂದು ಕೊಬ್ಬನ್ನು ನಾವು ಪಡೆದುಕೊಳ್ಳಬಹುದು. ಮೊಟ್ಟೆಯಲ್ಲಿ ನಾವು 2 ಭಾಗಗಳನ್ನ ಕಾಣ್ತೀವಿ. ಒಂದು ಬಿಳಿಯ ಭಾಗ, ಇನ್ನೊಂದು ಹಳದಿ ಭಾಗ. ಬಿಳಿಯ ಭಾಗ ಅಂತಕ್ಕಂಥದ್ದು ಇದು 9 ಬಗೆಯ ಅಮೈನೋ ಆಸಿಡ್ಗಳಿಂದ ರೂಪಿತವಾಗಿದ್ದು ಸಾಕಷ್ಟು ಪ್ರೋಟೀನನ್ನು ನಮ್ಮ ದೇಹಕ್ಕೆ ಒದಗಿಸುತ್ತದೆ. ನಮ್ಮ ದೇಹಕ್ಕೆ ಪ್ರೋಟೀನನ್ನು ಒದಗಿಸುವ ಮೂಲಕ ನಮ್ಮ ದೇಹದ ನಿರ್ಮಾಣವಾಗಿರ್ಬೋದು, ನಮ್ಮ ದೇಹದ ದುರಸ್ತಿಯನ್ನು ಕೂಡ ಇದು ಮಾಡುತ್ತದೆ. ಯಾರೆಲ್ಲ ಜಿಮ್ಗೆ ಹೋಗಿ ತಾಲೀಮನ್ನು ನಡೆಸ್ತಾ ಇರ್ತಾರೋ ಅವರಿಗಂತೂ ಇದು ಅವರ ಒಂದು ಸ್ನಾಯುಗಳನ್ನು ಬಲಿಷ್ಠಗೊಳಿಸಿ ಅವರ ಒಂದು ದೇಹವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಸಹಾಯವನ್ನು ಮಾಡುತ್ತದೆ. ಇನ್ನು ಮೊಟ್ಟೆಯಲ್ಲಿರ್ತಕ್ಕಂತಹ ಹಳದಿ ಭಾಗ, ಈ ಹಳದಿ ಭಾಗದಲ್ಲಿ ಕೊಲೈನ್ ಅಂತಕ್ಕಂಥ ಅಂಶವನ್ನು ಒಳಗೊಂಡಿದ್ದು ನಮ್ಮ ಮೆದುಳು ಮತ್ತು ಕಣ್ಣುಗಳ ಆರೋಗ್ಯವನ್ನು ರಕ್ಷಿಸುತ್ತದೆ. ಹಾಗೆಯೇ ಮೊಟ್ಟೆಯಲ್ಲಿರುವ ವಿಟಮಿನ್ ಡಿ ಅಂಶವು ನಮ್ಮ ದೇಹದಲ್ಲಿರುವ ಕ್ಯಾಲ್ಸಿಯಮನ್ನು ಹೀರಿಕೊಂಡು ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತದೆ. ಮೂಳೆಗಳು ಮುರಿದ ಸಂದರ್ಭದಲ್ಲಿ ಅವುಗಳನ್ನು ಬೇಗ ರಿಕವರಿಗೊಳ್ಳುವಂತೆ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಇನ್ನು ಮೊಟ್ಟೆಯಲ್ಲಿರುವ ವಿಟಮಿನ್ ಬಿ12 ಅಂಶವು ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಸೆಲ್ಸ್ಗಳಿಗೆ, ಎಲ್ಲ ಅಂಗಾಂಶಗಳಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಕೂಡ ನೀಡುತ್ತದೆ. ನಾನು ಕೂಡ ಮೊಟ್ಟೆಗಳನ್ನು ಸೇವಿಸಿ ಸಾಕಷ್ಟು ಲಾಭಗಳನ್ನ ಪಡೆದುಕೊಂಡಿದ್ದೀನಿ. ನಮ್ಮ ಕೈತೋಟದಲ್ಲಿ ಸಾಕಿರ್ತಕ್ಕಂತಹ ಕೋಳಿಯ ಮೊಟ್ಟೆಗಳಿಂದ ಹಲವಾರು ಲಾಭಗಳನ್ನ ಪಡೆದುಕೊಂಡಿದ್ದೀನಿ. ಆ ಒಂದು ದೃಶ್ಯವನ್ನು ನೋಡ್ತಾ ಇನ್ನೊಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಮೊಟ್ಟೆಯನ್ನು ಕುದಿಸಿಯೂ ಮತ್ತು ಆಮ್ಲೆಟನ್ನು ತಯಾರಿಸಿಕೊಂಡು ಸೇವಿಸಬಹುದು. ಆಮ್ಲೆಟ್ಗಿಂತಲೂ ಕುದಿಸಿದ ಮೊಟ್ಟೆ ತುಂಬಾನೇ ಉತ್ತಮ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ನೀಡುತ್ತದೆ. ಇದು ಆಯುರ್ವೇದದಲ್ಲೂ ಕೂಡ ಹೇಳಲ್ಪಟ್ಟಿದೆ. ಮೊಟ್ಟೆಯ ಜೊತೆಗೆ ನಾನು ದಿನಲೂ ಪಾಲಕ್ ಸೊಪ್ಪನ್ನು ಕೂಡ ಸೇವಿಸುತ್ತೇನೆ. ಈ ಪಾಲಕ್ ಸೊಪ್ಪಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳ ಕುರಿತಾದ ಮಾಹಿತಿಯನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದರ ಮೂಲಕ ನೀವು ಆ ಮಾಹಿತಿಯನ್ನು ಪಡೆಯಬಹುದು. ಕುದ್ದಿರ್ತಕ್ಕಂತಹ ಮೊಟ್ಟೆಯ ಒಂದು ಕವಚವನ್ನು ತೆಗೆದು ಪಾಲಕ್ ಸೊಪ್ಪನ್ನು ಮತ್ತು ಮೊಟ್ಟೆಯನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಉಪ್ಪು ಮತ್ತು ಇತರೆ ಯಾವುದಾದ್ರೂ ಚಟ್ನಿಯನ್ನು ಹಾಕ್ಕೊಂಡು ನೀವು ಸೇವಿಸಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿಯೊಂದಿಗೆ ಈ ವಿಡಿಯೋಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.